ದಾವಣಗೆರೆ ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ. ಬಹುಶಃ ಇದು 100ಕ್ಕೆ 100 ಈ ಬಾರಿಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಇದೆಯಲ್ಲ, ಕಾಂಗ್ರೆಸ್ಗೂ ಇರ್ಬೋದು, ಬಿಜೆಪಿಗೂ ಇರ್ಬೋದು. ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಆಂತರಿಕ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಮೊದಲು ಹೇಳ್ತೀನಿ, ಹೇಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗೆದ್ರೂ ಕಷ್ಟ ಆಗುತ್ತೆ, ಸೋತ್ರೂ ಕಷ್ಟ ಆಗುತ್ತೆ ಅಂತೇಳಿ. ಮತ್ತು ಇದು ಯಾರೋ ಅವರು ಇವರು ಹೇಳಿರೋದಲ್ಲ, ಅಧಿಕೃತವಾಗಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದಾವಣಗೆರೆ ದಕ್ಷಿಣವನ್ನು ಗೆದ್ರೂ ಕಷ್ಟ ಆಗುತ್ತೆ, ಸೋತ್ರೂ ಕಷ್ಟ ಆಗುತ್ತೆ ಅಂತ. ಯಾವಾಗ ಹೇಳಿದ್ದಾರೆ? ನಿನ್ನೆ 2.5 ಗಂಟೆಗಳ ಒಂದು ಮಹತ್ವದ ಸಭೆ ಆಯ್ತಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ. ಆ ಒಂದು ಸಭೆಯ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದ್ರಲ್ಲ, ಏನಾಗುತ್ತೆ? ಜಮೀರ್ ಅಹಮದ್ ಖಾನ್ ತಲೆದಂಡ ಆಗುತ್ತಾ? ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತಾ? ಅಥವಾ ನಜೀರ್ ಅಹಮದ್ ರೀತಿ ಅವರು ವಜಾ ಆಗ್ತಾರಾ? ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರಿಗೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಆ ಎಲ್ಲ ವಿವರವನ್ನು ಕೊಡ್ತೀನಿ ನಾನು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ವಿವರಣೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಈ ಸಭೆಯ ಫಲಿತಾಂಶ ಏನಪ್ಪ ಅಂದರೆ, ದಾವಣಗೆರೆ ದಕ್ಷಿಣವನ್ನು ಗೆದ್ದರೂ ಕಷ್ಟ, ಸೋತರೂ ಕಷ್ಟ. ಹಾಗೆ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಈಗ ಬಾಗಲಕೋಟೆಗಿಂತಲೂ ಅತಿ ಹೆಚ್ಚು ಕುತೂಹಲ ಕೆರಳಿದೆ. ಇನ್ನು ಫ್ಯಾಕ್ಟ್, ನಾನು ಬಾಗಲಕೋಟೆಗೆ ಹೋಗಿದ್ದೆ, ದಾವಣಗೆರೆ ದಕ್ಷಿಣಕ್ಕೂ ಹೋಗಿದ್ದೆ. ಬಾಗಲಕೋಟೆಯಲ್ಲಿ ಬಹಳ ನೆಕ್ ಟು ನೆಕ್ ಫೈಟ್ ಇದ್ದಿದ್ದು ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಆ ರೀತಿಯ ನೆಕ್ ಟು ನೆಕ್ ಫೈಟ್, ಏನೋ ಕೂದಲೆಳೆ ಅಂತರದಲ್ಲಿ ಏನೋ ಆಗ್ಬಿಡುತ್ತೆ ಅನ್ನುವಂಥ ವಾತಾವರಣ ಇರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾರಿಗೂ ಬಾಗಲಕೋಟೆ ಬಗ್ಗೆ ಕುತೂಹಲ ಇಲ್ಲ, ಎಲ್ರಿಗೂ ದಾವಣಗೆರೆ ದಕ್ಷಿಣದ ಬಗ್ಗೆ ಕುತೂಹಲ. ಯಾಕಂದರೆ ಆ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂಥದ್ದಿದೆ. ಈಗಾಗಲೇ ಹಲವರ ತಲೆದಂಡ ಆಗಿದೆ, ಇನ್ನೂ ಕೆಲವರ ತಲೆದಂಡಕ್ಕೂ ಕಾರಣ ಆಗಬಹುದು. ಮತ್ತು ಹೇಳಿದ ಕೇಳಿ, ಮುಖ್ಯಮಂತ್ರಿ ಪಟ್ಟದ ವಿಚಾರ ಚರ್ಚೆಗೆ ಬಂದಾಗಲೂ ಕೂಡ ದಾವಣಗೆರೆ ದಕ್ಷಿಣದ ವಿಚಾರ ಚರ್ಚೆಗೆ ಬರುತ್ತೆ. ಅದಕ್ಕೆ ನಾನು ಹೇಳಿದೆ, ದಾವಣಗೆರೆ ದಕ್ಷಿಣ ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ ಅಂತೇಳಿ. ಈಗ ಹೇಳ್ತೀನಿ, ದಾವಣಗೆರೆ ದಕ್ಷಿಣವನ್ನು ಗೆದ್ರೆ ಹಾಕಿ ಕಷ್ಟ. ಸೋತ್ರೆ ಕಷ್ಟ ಇರ್ಬೋದು, ಗೆದ್ರೆ ಹಾಕಿ ಸ್ವಾಮಿ ಕಷ್ಟ. ಅದು ಗೆದ್ರೆ ಹೇಗಿದ್ರು ಗೆದ್ದಾಯ್ತು ಬಿಡಿ ಅಂತ ಹೈಕಮಾಂಡಿಗೆ ಕನ್ವಿನ್ಸ್ ಮಾಡ್ಬೋದಲ್ಲ. ನೋ, ಹಾಗಿಲ್ಲ, ಇಲ್ಲವೇ ಇಲ್ಲ ಆ ರೀತಿ. ದಾವಣಗೆರೆ ದಕ್ಷಿಣವನ್ನು ಗೆದ್ರೆ ಹೆಚ್ಚಿಗೆ ಕಷ್ಟ ಇರುವಂಥ ಸಾಧ್ಯತೆ ಇದೆ. ಅಲ್ಲಿ ಕೇವಲ ಸೋಲು ಪಕ್ಷದ ಸೋಲು ಅಂತ ಆಗೋದಿಲ್ಲ. ಅಲ್ಲಿ ಆ ಸೋಲು ಅನ್ನೋದಿದೆಯಲ್ಲ, ನಾಯಕರ ಸೋಲಾಗುತ್ತೆ. ಯಾವ ನಾಯಕರ ಸೋಲು? ಅದನ್ನೇ ಮುಖ್ಯಮಂತ್ರಿಗಳು ಹೇಳಿರುವಂಥ. ಏನು ಹೇಳಿದ್ರು ಮುಖ್ಯಮಂತ್ರಿಗಳು? ಮುಖ್ಯಮಂತ್ರಿಗಳು ಏನೆಲ್ಲ ಹೇಳಬಹುದು ಎಲ್ಲವನ್ನೂ ಹೇಳಿದ್ದಾರೆ. 2.5 ಗಂಟೆಯ ಸಭೆ ಅಂದರೆ ಎಷ್ಟು ಮಾತಾಡಿರ್ಬೋದು, ಏನೆಲ್ಲ ಹೇಳಿರ್ಬೋದು, ಏನೆಲ್ಲ ಸಮಜಾಯಿಷಿ ಪಡೆದಿರ್ಬೋದು. ಯೋಚನೆ ಮಾಡಿ. ಮುಖ್ಯಮಂತ್ರಿಗಳು ಮೊಟ್ಟ ಮೊದಲನೇದಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿದ್ದು, ನೋಡಪ್ಪ, ಈಗಾಗಲೇ ಹೈಕಮಾಂಡ್ ಪ್ರತಿಯೊಂದು ವರದಿಯನ್ನು ತರಿಸ್ಕೊಂಡು ಬಿಟ್ಟಿದೆ. ಹೈಕಮಾಂಡ್ ಕೈಯಲ್ಲಿ ಎಲ್ಲ ಮಾಹಿತಿ ಇದೆ, ಯಾರ್ಯಾರು ಏನೇನು ಮಾಹಿತಿ ಕೊಡಬೇಕು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಲೆಕ್ಷನ್ಗಿಂತ ಜಾಸ್ತಿ ಹೈಕಮಾಂಡ್ಗೆ ರಿಪೋರ್ಟ್ ಕೊಡೋದಕ್ಕೆ ಸಮಯವನ್ನು ಕಳೆದಿದ್ದಾರೆ. ಎವ್ರಿ ಡೇ ರಿಪೋರ್ಟ್ ಹೋಗಿದೆ ಹೈಕಮಾಂಡ್ಗೆ. ಹೀಗಾಗಿ ನೀ ಅಂದ್ಕೊಂಡಷ್ಟು ಸುಲಭ ಇಲ್ಲ. ನಿನ್ನ ವಿರುದ್ಧವೂ ಹೈಕಮಾಂಡ್ಗೆ ದೂರು ಹೋಗಿದೆ, ನಿನ್ನ ಮೇಲೆಯೂ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ KPCC ಕಚೇರಿಯಲ್ಲಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರೆಲ್ಲ ಪ್ರೆಸ್ ಮೀಟ್ ಮಾಡಿದ್ದು ಅದೇ ಹಿನ್ನೆಲೆಯಲ್ಲಿ. ಹೀಗಿರುವಾಗ ಇಲ್ಲ, ಏನೂ ಆಗೋದಿಲ್ಲ, ನಾನು ಸೇಫ್ ಆಗಿದ್ದೀನಿ ಅಲ್ಲಿ, ನೀನೇನೋ ಇಲ್ಲಿ ಮಾಧ್ಯಮಗಳಿಗೆ ಸಮಜಾಯಿಷಿ ಕೊಟ್ಕೊಂಡು ನಾನು ಸೇಫ್ ಅಂದ್ಕೊಂಡ್ರೆ ಆ ರೀತಿ ಇಲ್ಲ. ಹಾಗಾದರೆ ಏನು ಮಾಡಬೇಕೀಗ? ಅದನ್ನೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಈಗಾಗಲೇ ನಜೀರ್ ಅಹಮದ್ ಅವ್ರನ್ನ ವಜಾ ಮಾಡಲಿಕ್ಕೆ ಹೇಳಿದೆ, ಜಬ್ಬಾರ್ ರಾಜೀನಾಮೆ ಪಡಲಿಕ್ಕೆ ಹೇಳಿದೆ. ನಿನ್ನ ಬಗ್ಗೆಯೂ ಕೂಡ ಅವರು ಮೇ 4ರವರೆಗೂ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಮೇ 4ರ ನಂತರ ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಗೆದ್ದುಬಿಟ್ರೆ ನಾನು ಸೇಫ್ ಆಗಿಬಿಡ್ತೀನಿ ಅಂದ್ಕೋಬೇಡ. ಗೆದ್ದರೆ ಹೆಚ್ಚು ಸಮಸ್ಯೆ ಇದೆ. ದಾವಣಗೆರೆ ದಕ್ಷಿಣವನ್ನು ಗೆದ್ದದ್ದೇ ಆದರೆ ಆಗಲೇ ನಿನ್ನ ಸಚಿವ ಸ್ಥಾನ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ. ದಾವಣಗೆರೆ ದಕ್ಷಿಣ ಗೆದ್ದರೆ ನಿನ್ನ ಸಚಿವ ಸ್ಥಾನ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಹೇಗೆ? ಅದನ್ನೇ ಹೇಳಿದ್ದು ನಾನು, ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ. ನೋಡಿ, ಒಂದು ವೇಳೆ ಈಗ ಸೋತ್ರು ಅಂತ ಅನ್ಕೊಳ್ಳಿ, ದಾವಣಗೆರೆ ದಕ್ಷಿಣ ಸೋತದ್ದೇ ಆದರೆ, ಇವರೆಲ್ಲ ಪ್ರಚಾರಕ್ಕೆ ಬರಲಿಲ್ಲ, ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಲಿಲ್ಲ, ಜಮೀರ್ ಅಹಮದ್ ಖಾನ್ ಒಳೆ ಇಟ್ಟು ಕೊಟ್ಟರು, SDPI ಕ್ಯಾಂಡಿಡೇಟ್ಗೆ ಫಂಡ್ ಮಾಡಿದ್ರು, ನಮ್ಮ ವಿರೋಧಿಗಳ ಪರವಾಗಿ ಒಳಗೊಳಗೆ ಕೆಲಸ ಮಾಡಿದ್ರು, ದಾವಣಗೆರೆ ದಕ್ಷಿಣದ ಸೋಲಿಗೆ ನೇರವಾಗಿ ಜಮೀರ್ ಅಹಮದ್ ಖಾನೇ ಕಾರಣ ಅಂಥೇಳಿ ಅವರ ತಲೆಗೆ ಸೋಲಿನ ಹೊಣೆಯನ್ನು ಕಟ್ಟಿ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಡವನ್ನು ಹೇರ್ತಾರೆ. ಇದು
ಸೋತ್ರೆ ದಾವಣಗೆರೆ ದಕ್ಷಿಣ ಸೋತದ್ದೇ ಆದರೆ ಈ ರೀತಿಯಾಗಿ ಇದು ಅತ್ಯಂತ ಸಹಜ. ಸೋತಾಗ ನೈತಿಕ ಹೊಣೆಗಾರಿಕೆಯನ್ನು ಯಾರ್ದಾದ್ರು ತಲೆ ಕಟ್ಟಬೇಕಾಗುತ್ತೆ, ಅದು ಜಮೀರ್ ಅಹಮದ್ ಖಾನ್ ಅವರು ತಲೆ ಕಟ್ತಾರೆ. ಅವ್ರು ಕೇರಳಕ್ಕೆ ಹೋಗಿದ್ರು, ಅಲ್ಲಿ ಪ್ರಚಾರ ಮಾಡಿದ್ರು, ಅದು ಯಾವುದೂ ಹೇಳೋದಿಲ್ಲ. ಕೇರಳದಲ್ಲಿ ಇದ್ಕೊಂಡು ಇಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಅಂದರೂ ಓಕೆ, ಆದರೆ ನಮ್ಮ ವಿರೋಧವಾಗಿ ಯಾರು ನಿಂತಿದ್ರೋ SDPI ಸೇರಿದಂತೆ ಪಕ್ಷೇತರರಿಗೆ ಇವರು ಫಂಡ್ ಮಾಡಿದ್ದಾರೆ ಅನ್ನುವಂಥ ಆಪಾದನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಆಧಾರ ಗೀಧಾರ ಅದೆಲ್ಲ ನೋಡಲ್ಲ ಹೈಕಮಾಂಡ್. ನೋಡಿ, ನಮ್ಮ ಪಕ್ಷದ ಅಲ್ಪಸಂಖ್ಯಾತ ನಾಯಕರೇ ಈ ರೀತಿ ನಿಮ್ಮ ಮೇಲೆ ದೂರ ಹೇಳುವಾಗ ನಾವು ಇದನ್ನು ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡುತ್ತೆ. ಹೀಗಾಗಿ ಕಷ್ಟ ಆಗುತ್ತೆ. ಇದು ಸೋತ್ರೆ. ಗೆದ್ದರೆ ಏನಾಗುತ್ತೆ, ಒಂದು ವೇಳೆ ಗೆಲ್ತಪ್ಪ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಗೆದ್ದೇ ಬಿಡ್ತು ಅಂತ ಅನ್ಕೊಳ್ಳೋಣ, ಆಗ ಏನು ಮಾಡ್ಲಿಕ್ಕೆ ಸಾಧ್ಯ? ಈಗ ಹೇಳ್ತಾರಲ್ಲ, ಗೆದ್ದಿದ್ದೀವಲ್ಲ ನಾವು, ಉಳಿದೇನೇ ಇರಲಿ ಗೆದ್ದಾಗಿದೆಯಲ್ಲ ಅಂತಾರೆ. ಗೆದ್ದಾಗ ಏನಾಗುತ್ತೆ, ಈಗಾಗಲೇ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಎಲ್ಲ ಹೇಳಿದಾರಲ್ಲ, ಏನಂತ ಹೇಳಿದ್ದಾರೆ? ಜಮೀರ್ ಅಹಮದ್ ಖಾನ್ ಅವ್ರು ಬರಲಿಲ್ಲ ಆದರೂ ನಾವು ಗೆಲ್ತೀವಿ. ಇಲ್ಲಿ ಜಮೀರ್ ಅಹಮದ್ ಖಾನ್ ಮುಖ್ಯ ಅಲ್ಲ, ಪಕ್ಷ. ನಾವೆಲ್ಲ ಹೋಗಿ ಗೆಲ್ಸ್ಕೊಂಡು ಬಂದಿದ್ದೀವಿ. ಜಮೀರ್ ಅಹಮದ್ ಖಾನ್ ಸೋಲಿಸುವಂಥ ಪ್ರಯತ್ನ ಮಾಡಿದ್ರು ಗೆಲ್ಸ್ಕೊಂಡು ಬಂದಿದ್ದೀವಿ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ನಾಯಕ ಅಲ್ಲ. ಹಿ ಈಸ್ ನಾಟ್ ದ ಮಾಸ್ ಲೀಡರ್ ಆಫ್ ಮೈನಾರಿಟಿ. ಅದು ಹೊರಟೋಗಿದೆ, ಅವರಿಂದ ಗೆದ್ದಿಲ್ಲ. ಅವ್ರು ಬರಲಿಲ್ಲ ಅಂದ್ರೂ ನಾವು ಗೆದ್ದಿದ್ದೀವಿ. ಇನ್ನೇನು ಅವರ ನಾಯಕತ್ವಕ್ಕೆ ಯಾವ ಕವಡೆ ಕಾಸಿನ ಕಿಮ್ಮತ್ತು ಉಳಿತು ಅಂತ ಹೇಳ್ತಾರೆ. ಹಾಗಾದಾಗ ಏನಾಗುತ್ತೆ, ಬರೀ ಸಚಿವ ಸ್ಥಾನ ಹೋಗೋದಷ್ಟೇ ಅಲ್ಲ. ನೋಡಿ, ಅಲ್ಪಸಂಖ್ಯಾತ ನಾಯಕ, ಮೈನಾರಿಟಿ ಮಾಸ್ ಲೀಡರ್ ಅನ್ನುವಂಥ ಇಮೇಜ್ ಏನಿದೆ ಅದಕ್ಕೆ ಹೊಡೆತ ಕೊಡ್ತಾರೆ. ಬೇರೆ ಯಾರು ಅಲ್ಲ, ವಿರೋಧಿ ಪಾಳಯದವರಲ್ಲ, ತಮ್ಮದೇ ಪಕ್ಷದವರು ಹೊಡೆತ ಕೊಡ್ತಾರಲ್ಲ, ತಮ್ಮದೇ ಸಮುದಾಯದ ನಾಯಕರು ಹೊಡೆತ ಕೊಡ್ತಾರಲ್ಲ, ಅದನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ಹೇಳ್ತೀನಿ ಕೇಳಿ. ಈಗ ಮರಕ್ಕೆ ಕೊಡ್ಲಿಯಿಂದ ಹೊಡೆದು ಕಡಿತಾ ಇದ್ರಂತೆ. ಆಗ ಮರ ಹೇಳ್ತಂತೆ, ಏನಂತ ಹೇಳ್ತಾ ಗೊತ್ತಾ? ಆ ಕಬ್ಬಿಣ ಇದೆಯಲ್ಲ, ನನ್ನ ಕೊಚ್ತಾ ಇರುವಂಥ ಕಬ್ಬಿಣ, ಅದರಿಂದ ನನಗೆ ನೋವಾಗ್ತಾ ಇಲ್ಲ, ಆದರೆ ಅದರ ಹಿಡಿಕೆ ಮರದ್ದು, ಅಂದರೆ ನನ್ನಿಂದಲೇ ಮಾಡಿರುವಂಥದ್ದು. ನಮ್ಮವರೇ ನಮ್ಮನ್ನು ಹೊಡಿತಾ ಇದ್ದಾರೆ, ನಮ್ಮನ್ನು ಕಡಿಲಿಕ್ಕೆ ನಮ್ಮವರೇ ಹಿಡಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದು ನನ್ನನ್ನು ನೋಯಿಸ್ತಾ ಇದೆ ಅನ್ನತ್ತಂತೆ ಕೊಡ್ಲಿ. ಹಾಗಾಗುತ್ತೆ ಜಮೀರ್ ಅಹಮದ್ ಖಾನ್ ಅವರ ಕತೆ. ಅವರದೇ ಸಮುದಾಯದ ನಾಯಕರು, ಅವರ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಕ್ಷೇತ್ರ. ಆ ಕ್ಷೇತ್ರದ ಸೋಲು ಗೆಲುವು ಎರಡೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡಕ್ಕೆ ಕಾರಣ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಅದನ್ನೇ ಮುಖ್ಯಮಂತ್ರಿಗಳೀಗ ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿ ಕಳಿಸಿದ್ದಾರೆ. ನೋಡಪ್ಪ, ಭಾಳ ಕಷ್ಟ ಇದೆ ಪರಿಸ್ಥಿತಿ, ಏನೇ ಆದರೂ ನಿನ್ನ ತಲೆದಂಡವನ್ನು ಪಡೀಲಿಕ್ಕೆ ಕಾದು ನಿಂತಿದ್ದಾರೆ. ನೀನೀಗ ಹೈಕಮಾಂಡ್ನ ಕನ್ವಿನ್ಸ್ ಮಾಡಬೇಕು. ಹೈಕಮಾಂಡ್ ಅಂದರೆ ಯಾರು? ವೇಣುಗೋಪಾಲ್ ಅವರಿಗೆ ನೀನು ಕನ್ವಿನ್ಸ್ ಮಾಡಿದ್ದೀನಿ ಅಂತಿದ್ಯಾ, ಅದು ಸಾಕಾಗೋದಿಲ್ಲ. ಸುರ್ಜೇವಾಲಾ ಅವರಿಗೆ ಮಾತಾಡಿದ್ದೀನಿ ಅಂತಿದ್ಯಾ, ಅದು ಸಾಕಾಗೋದಿಲ್ಲ. ಅಭಿಷೇಕ್ ದತ್ತ ಅವರಿಗೆ ಹೇಳಿದ್ದೀರಿ ಅಂತಿದ್ಯಾ, ನೋ. ಖರ್ಗೆ ಅವರಿಗೆ ಮಾತಾಡಿದ್ಯಾ, ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ನೀವು ಉಳ್ಕೋಬೋದು. ರಾಹುಲ್ ಗಾಂಧಿ ಬಿಟ್ಟು ಬೇರೆ ಯಾರಿಗೆ ಏನೇ ಹೇಳಿದ್ರು ಅದು ವ್ಯರ್ಥ ಸಮಯ. ಹೀಗಾಗಿ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡು. ನಾನು ಈಗಾಗಲೇ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ. ಎಸ್, ಸಿದ್ದರಾಮಯ್ಯನವರು ಈಗಾಗಲೇ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ರಾಹುಲ್ ಗಾಂಧಿ ಯಾವಾಗ ಬರ್ಲಿಕ್ಕೆ ಹೇಳ್ತಾರೋ ಆಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ. ಭಾಳಷ್ಟು ವಿಚಾರ ಇದೆ, ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಹಲವು ವಿಚಾರಗಳಿದೆ. ಆ ಭೇಟಿಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ, ನಾನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನೀನು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಭವಿಷ್ಯ, ಸಚಿವ ಸ್ಥಾನದ ಭವಿಷ್ಯ, ನಿನ್ನ ತಲೆದಂಡ ಆಗುತ್ತೋ ಇಲ್ವೋ ಅನ್ನೋದು ಅದನ್ನು ಆಧರಿಸಿರುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಹೇಳಿ ಕಳಿಸಿದ್ದಾರೆ. ಈಗ ಆ ಟಾಸ್ಕ್ನ ತಗೊಂಡು ಹೊರಟು ನಿಂತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ದಾವಣಗೆರೆ ದಕ್ಷಿಣದ ಫಲಿತಾಂಶ. ಯಾಕಂದರೆ ಗೆದ್ದರು ಸೋತರು ಏನಾದರೂ ಪರಿಣಾಮ ಬೀರುತ್ತೆ ನಿಜ. ಈಗ ಜಮೀರ್ ಅಹಮದ್ ಖಾನ್ ಏನು ಮಾಡ್ಬೋದು? ರಾಹುಲ್ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡುವಲ್ಲಿ ಸಕ್ಸೀಡ್ ಆಗ್ಬೋದಾ? ದಾವಣಗೆರೆ ದಕ್ಷಿಣ ಸೋತ್ರೆ ಹೆಚ್ಚು ಕಷ್ಟ ಆಗ್ಬೋದಾ ಜಮೀರ್ ಅಹಮದ್ ಖಾನ್ ಅವರಿಗೆ, ಅಥವಾ ಗೆದ್ದರೆ ಹೆಚ್ಚು ಕಷ್ಟ ಆಗುತ್ತೆ ಅಂತೀರಾ? ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತಾ ಇಲ್ವಾ? ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.